ಕ್ರಾಸ್ ಆದ್ವಿ ಅಲ್ಲ. ಆಯ್ತು, ಹಾ, ಮುಗೀತು. ಇನ್ನು ಕಿರಿಕಿರಿ ಇಲ್ಲ. ಆಲ್ಮೋಸ್ಟ್ ಡ್ರೈವಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿ ಒಂದು 18 ಇಯರ್ಸ್ ಆಗ್ತಾ ಬಂತು. 18 ವರ್ಷ. ಅದೊಂದು ವರ್ಷದಿಂದ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಓಕೆ. ಪ್ರೊಫೆಷನಲ್ ಆಗಿ ಒಂದು ಬರ್ತಾ ಇದ್ದೀನಿ, ಡ್ರೈವಿಂಗ್ಗೆ ಹೋಗ್ತಾ ಇದ್ದೀನಿ ಹಂಗೆ. ಆ ತರ ಅಲ್ವಾ. ಓಕೆ, ಮತ್ತೆ ನೀವು ಉಡುಪಿ ಮಂಗಳೂರು ಗಾಡಿಯಲ್ಲಿ ಸಹ ಇದ್ರಿ, ಕೆಲವೊಂದು ಗಾಡಿಯಲ್ಲಿ ಎಕ್ಸ್ಪ್ರೆಸ್ ರೂಟ್ ಅಲ್ಲಿ. ಸರ್, 5 ವರ್ಷ ಎಕ್ಸ್ಪ್ರೆಸ್ ರೂಟ್ ಅಲ್ಲಿ ಮಾಡಿದೆ. ಯಾವ್ದು ಗಾಡಿ ಎಲ್ಲ ಮಾಡಿದ್ರ? ನಾನು ಮಂಜುನಾಥಲ್ಲಿ ಮಾಡಿದ್ದೀನಿ, Okay. ಮೂಕಾಂಬಿಕಾದಲ್ಲಿ ಮಾಡಿದ್ದೀನಿ, ಕೊಯ್ನೂರಲ್ಲಿ ಮಾಡಿದ್ದೀನಿ, ಮತ್ತೆ ಸಹಾರ ಅಂತ ಒಂದು ಸಹಾರ. ಮಾಡಿದ್ದೀನಿ. ಓಕೆ. ಹೇಗೆ, ಯಾವ್ದು ಇದು ಒಳ್ಳೇದ ಅದು ಒಳ್ಳೇದ? ನೋಡೋದ್ರೆ ಇದೇ ಒಳ್ಳೇದು ಕಾಣಿಸ್ತದೆ. ಯಾಕೆ ಅದು? ಇದರಲ್ಲಿ ನೈಟಿಗೆ ಅಲ್ಲಿಂದ ಓಡ್ತೀವಿ ಪಾರ್ಕಿಂಗ್ ಇಂದ, ಅಲ್ಲಿಂದ ಒಂದು ನೆಲಮಂಗಲ ತನಕ ಟ್ರಾಫಿಕ್ ಸಿಗುತ್ತೆ. ಓಕೆ. ಅದ ನಂತರ ಟ್ರಾಫಿಕ್ ಇಲ್ಲ. ಅದ ನಂತರ ನೆಮ್ಮದಿಯಿಂದ ಹೋಗ್ಬೋದು ಬೆಳಗ್ಗೆ ತನಕ. ಒಂದು ನಿದ್ರೆ ಬಿಡ್ಬೇಕಂತದ ಅಷ್ಟೇ ಅಷ್ಟೇ. ಬಟ್ ಅದರಲ್ಲಿ ಬೆಳಗ್ಗೆ 7 ಗಂಟೆ ಬಿಟ್ಟರೆ ಸಂಜೆ ತನಕ ಟ್ರಾಫಿಕ್. ಗಾಡಿ ಎಷ್ಟು ತನಕ ಹಾಲ್ಟ್ ಮಾಡೋದು ಅಷ್ಟು ತನಕ ಟ್ರಾಫಿಕ್. ಆ ಗಲಾಟೆ, ಆ ಟ್ರಾಫಿಕ್, ಆ ಬಿಸಿಲಿಗೆ ಅದಕ್ಕಿಂತ ಇದು ಬೆಸ್ಟ್ ಅಲ್ವಾ? 90% ಅದಕ್ಕಿಂತ ಇದು. ಓಕೆ, ಹಾಗೆ. ನಿಮ್ದು ಏನಾದ್ರೂ ಆಸೆ ಇತ್ತಾ ಡ್ರೈವಿಂಗಿಗೆ ಬರ್ಬೇಕಂತ? ಆಸೆ ಅಂದ್ರೆ ಒಂದು ಪ್ಯಾಷನ್ ಇತ್ತು ನನಗೆ. ಓಕೆ. ಫಸ್ಟ್ ಬಿಟ್ಟಂತ ಗಾಡಿ ಯಾವುದು ನಿಮ್ದು? ಫಸ್ಟ್ ಬಿಟ್ಟಂತ ಗಾಡಿ ನಮ್ಮ ಹತ್ರ ಒಂದು ಗಾಡಿ ಇತ್ತು, ಸಹಾರ ಅಂತ. ಸಹಾರ. ಓಕೆ, ನಾನು ಕೇಳಿದ್ದೆ. ಬಿಟ್ಟೆ. ಲೈಸೆನ್ಸ್ ಆಗಕ್ಕಿಂತ ಮುಂಚೆ ಅದು ಗಾಡಿ ಬಿಟ್ಟಿದ್ದೀನಿ. ಓಹ್, ಹೌದಾ? ನಂತರ ಲೈಸೆನ್ಸ್ ಮಾಡಿ. ಓಕೆ. ಒಂದು ಆಸೆ ಇರುತ್ತೆ ಒಂದು ಪ್ರತಿಯೊಬ್ಬರಿಗೆ. ಗಾಡಿ ಅಲ್ಲೇ ಮನೆ ಹತ್ರ ಈ ಕಡೆ ಆ ಕಡೆ ಎಲ್ಲ ಪಕ್ಕದಲ್ಲಿ ಹಿಂಗೆ ಹಿಂದೆ ಮುಂದೆ ಎಲ್ಲ ಮಾಡಿ ಅದ ನಂತರ ಅದರ ಡ್ರೈವಿಂಗ್ ಮೇಲೆ ಒಂದು ಪ್ಯಾಷನ್ ಬಂತು. ಓಕೆ. ಹಂಗೇನೆ ಡ್ರೈವಿಂಗ್ ಬೇರೆ ಎಲ್ಲ ಫೀಲ್ಡ್ಗಿಂತ ಡ್ರೈವಿಂಗ್ ಒಳ್ಳೆ ಅಂತ ಕಾಣಿಸುತ್ತೆ, ಅದಕ್ಕೆ ಪುನಃ ಡ್ರೈವಿಂಗ್. ಒಳ್ಳೆಯದು ಅಲ್ವಾ? ಎಲ್ರಿಗೂ ಅದೊಂದು ಆಸೆ ಇರುತ್ತೆ. ಅದು ಆಕ್ಚುಲಿ ಆಗಿ ನಾವು ಹೇಳ್ತೀವಲ್ಲ, ದುಡಿಬೇಕಂತ ಮಾಡೋದಲ್ಲ ಅಲ್ವಾ? ಪ್ಯಾಷನ್ ಫುಲ್ಫಿಲ್ ಮಾಡಕ್ಕಂತ ಮಾಡೋದು. ಹೌದೌದೌದು. ಎಷ್ಟೋ ಒಂದು ದೊಡ್ಡ ದೊಡ್ಡ ಒಂದು ಒಳ್ಳೊಳ್ಳೆ ಕೆಲಸದಲ್ಲಿ ಇರ್ತಾರೆ, ಅವ್ರಿಗೊಂದೊಂದು ಆಸೆ ಇರುತ್ತೆ. ಆಕ್ಚುಲಿ ನೋಡಕ್ ಹೋದ್ರೆ ನಾನು IT ಯಲ್ಲಿದ್ದೆ, ಓ 4 ವರ್ಷ IT ಯಲ್ಲಿ ಕೆಲಸ ಮಾಡಿದೆ. ಓಕೆ. ಬಟ್ ನಂಗೇನೋ ಅದು ಇಷ್ಟ ಆಗಿಲ್ಲ. ಅದ ನಂತರ ಪುನಃ ಇದಕ್ಕೆ ಬರ್ಬೇಕಂತ ಇದ್ದು, ಸೊ ಇದಕ್ಕೆ ಬಂದೆ. ಅಲ್ವಾ? 4 ಇಯರ್ಸ್ ಮಾಡಿದೆ. 2021 ಇಂದ 25 ತನಕ ಮಾಡಿದೆ. ಓಕೆ. 25 ತನಕ ಮಾಡಿಬಿಟ್ಟು ಬಟ್ ಅದು ಇಷ್ಟ ಆಗಿಲ್ಲ ಏನು. ಅದಕ್ಕಿಂತ ಇದೇ ಒಳ್ಳೇದು, ಫ್ರೀಡಮ್ ಇದೆ. ನಮ್ಗೆ ಹೆಂಗ್ ಬೇಕು ನಾವು ಹಂಗಿರ್ಬೋದು. ಓಕೆ. ಯಾವ ತರ ಇರ್ಬೇಕು ಆ ತರ ನಮ್ಗೆ ಬೇಕಾದಷ್ಟು ಇಷ್ಟ ಬಂದಾಗ ಇರ್ಬೋದು. ಬೇಕಾದಷ್ಟೇ ರಜೆ ಸಿಗುತ್ತೆ. ಬೇಕಾಗುವಾಗ ಯಾರು ಏನಾದ್ರು ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆಲ್ಲರಿಗೆ ಆನ್ಸರ್ ಕೊಡ್ಬೇಕು, ಯಾರಿಗಾದ್ರು ಏನಾದ್ರು ಹೇಳಿದ್ರೆ. ಬಟ್ ಇದ್ರಲ್ಲಿ ಏನಿಲ್ಲ, ನಮ್ಗೆ ಹೆಂಗ್ ಇಷ್ಟ ಬರುತ್ತೆ ನಾವು ಹಂಗ್ ಮಾಡ್ಕೊಂಡು ಅಲ್ವಾ? ನಿಜವಾಗ್ಲು ನಮ್ಗೆ ಮತ್ತೆ ಒಂದು ಖುಷಿ ಇರುತ್ತೆ ನಾವು ಮಾಡುವಂತ ಕೆಲಸದಲ್ಲಿ. 100% ಖುಷಿ ಇದೆ ಈ ಕೆಲಸ. ಯಾವುದೇ ಕೆಲಸ ಮಾಡ್ಬೇಕಂತ ಮಾಡ್ತಾ ಇರೋದಲ್ಲ, ಪ್ಯಾಷನ್ ಕಂಪ್ಲೀಟ್ ಮಾಡಕ್ಕಂತ ಮಾಡ್ತಾ ಇರೋದು ಅಲ್ವಾ? ನಿಜವಾಗ್ಲು. ಓಕೆ ಸರ್, ನಮ್ದು ಇವಾಗ ಉಡುಪಿ ಹೋಗುದ ರೂಟಲ್ಲಿ ಮಂಗಳೂರಾಗಿ ಹೋಗುದು ಒಳ್ಳೇದಾ, ಈ ಕಡೆ ಧರ್ಮಸ್ಥಳದ ಯಾವುದು ಸ್ವಲ್ಪ ಹತ್ರ ಆಗುತ್ತೆ? ಹತ್ರ ಆಗೋದು ಬ್ಯಾಂಗ್ಳೂರು. ಮ್ಯಾಂಗ್ಳೂರ್ ರೋಡ್ ಒಳ್ಳೇದು ಮ್ಯಾಂಗ್ಳೂರ್. ಇದು ಹೌದು, ಇದು ಸ್ವಲ್ಪ ಟರ್ನಿಂಗ್ ಜಾಸ್ತಿ. ಒಂದು ಸ್ವಲ್ಪ ಜಾಸ್ತಿ. ಮತ್ತೆ ರೋಡು ಅಷ್ಟೇನು ಚೆನ್ನಾಗಿಲ್ಲ. ಅಲ್ಲೆಲ್ಲ ಪ್ಯಾಚ್ ವರ್ಕ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಲೈಕ್ ಪ್ಯಾಸೆಂಜರ್ ಕಂಫರ್ಟ್ ಆಗಲ್ಲ. ನಾವು ಗಾಡಿ ಜಾಗ್ರತೆ ಮಾಡ್ಕೊಂಡು ಹೋಗ್ಬೋದು ಆ ತರ ಇದೆ. ಸೊ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ 1 hour 20 minutes ಲೇಟ್ ಆಗುತ್ತೆ ಗಾಡಿ. ಅದಕ್ಕೆ ಕಂಪೇರ್ ಮಾಡಿ. ಓಕೆ, ಹಾಗಾದ್ರೆ ಅದು ರೂಟ್ ಹತ್ರ, ಅದು ಹತ್ರ ಆಗುತ್ತೆ. ಅಂದ್ರೆ ಟಾಪ್ ಅಂಡ್ ಟಾಪ್ ಹೋಗ್ತಾ ಇರ್ಬೋದು. ಮಂಡ್ಯ ಇಳಿದ ನಂತರ ಮಂಡ್ಯದಿಂದ ಮ್ಯಾಂಗ್ಳೂರ್ಗೆ 1.5 hour. ಓಕೆ, ಹೋಗ್ತಾ ಇರ್ತದೆ ಗಾಡಿ ಅಲ್ಲ? 1.5 hour ಅಲ್ಲಿ ಮಂಡ್ಯ ಹೋಗ್ಬಿಡುತ್ತೆ. ಇದೇ 1.5 hour ಅಲ್ಲಿ ಈ ಗಾಡಿ ಈ ರೋಡ್ ಅಲ್ಲಿ ಧರ್ಮಸ್ಥಳ ಹೋದ್ರೆ ಮೂಡುಬಿದ್ರೆ ಹೋಗ್ಬಿಡ್ತದೆ. ಮೂಡುಬಿದ್ರಿಂದ ಮತ್ತೆ ನಮ್ಗೆ 1 hour 20 minutes ಜರ್ನಿ ಇದೆ ಅಲ್ವಾ ಉಡುಪಿಗೆ. ಓಕೆ, ನೋಡಿ ಸಾಧಾರಣ ನಾವು ಇವಾಗ ಅಲ್ಲಿಂದ ವಿಡಿಯೋ ಮಾಡ್ತಾ ಬಂದಿದ್ವಿ, ಇನ್ನು ಸಹ ನಾವು ಇಲ್ಲಿ ಇನ್ನು ಈ ಜಾಗನೇ ಆಗಿದೆ ಅಲ್ವಾ? ಹೇಳ್ತೀವಲ್ಲ, ಮೇನು ನಾರ್ಮಲ್ ಆಗಿ ನಾವೇನ್ ಮಾಡ್ತೀವಿ, ಕೆಲವು ಜನ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾದ್ರೂ ಈ ಕಡೆ ಪಿಕಪ್ ಇದ್ರೆ ಕೆಲವು ಜನ ಬರ್ತಾರೆ. ಅಲ್ಲಿಂದ ಒಳಗೆ ಒಂದು ರೋಡ್ ಇದೆ. ಓಕೆ, ಅದೆಲ್ಲಿಂದ? ಅದು ಎಲ್ಲಿಂದ? ಅದು ಯಶವಂತಪುರದಿಂದ ಒಳಗೆ ಹೋದ್ರೆ ಅಲ್ಲಿ ಜಾಲಹಳ್ಳಿ ಕ್ರಾಸ್ ಹತ್ರ ಹೊರಗೆ ಬರ್ತದೆ. ಡೈರೆಕ್ಟ್ ಅದ್ರಲ್ಲಿ ಹೋಗ್ತಾರೆ. ಪಿಕಪ್ ಇಲ್ಲ ಅಂದ್ರೆ ಅದು ಸಣ್ಣ ಗಾಡಿ ಎಲ್ಲ ಅದ್ರಲ್ಲಿ ಹೋಗುತ್ತೆ. 10 ಮೀಟರ್ ಗಾಡಿ ಎಲ್ಲ ಇದು 13.5 ಹೋಗಲ್ಲ, ಅಲ್ಲಿ ಕಟ್ ಆಗಲ್ಲ. ಮತ್ತೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಎಲ್ಲ ಇದೆ, ಅಲ್ಲಿ ಕಂಜಕ್ಷನ್ ಇದೆ. ಮತ್ತೆ ಇದು ಸ್ಲೀಪರ್ ಗಾಡಿ ಸ್ವಲ್ಪ ಹೈಟ್ ಜಾಸ್ತಿ ಇದೆ. ಸ್ವಲ್ಪ ಟಚ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಹೇಳ್ತೀವಿ, ಯಾವ್ದೊಂದು ಗಲ್ಲಿಯಲ್ಲಿ ಹೋಗುವಾಗ ಒಂದು ಸ್ವಲ್ಪ ಜಾಗ್ರತೆ ಹೋಗ್ಬೇಕು, ಮರ ಎಲ್ಲ ಕೆಳಗೆ ಇರುತ್ತೆ. ಓ
ಆತರ ಇರುತ್ತೆ. ಬೆಂಗಳೂರಲ್ಲೆಲ್ಲ ಸ್ವಲ್ಪ ಜಾಗ್ರತೆ ಹೊಡಿಬೇಕು, ಜಾಗ್ರತೆ ಆಗಿ ಮರ ಎಲ್ಲ ಇರುತ್ತೆ, ಮರ ತುಂಬೆಲ್ಲ ಬಂದಿರ್ತದೆ, ಅದೆಲ್ಲ ತುಂಬಾ ಕೆಳಗಿರುತ್ತೆ. ತುಂಬಾ ಕೆಳಗಿರುತ್ತೆ. ಅದು ಸಡನ್ನೇ ಗೊತ್ತಾಗಲ್ಲ. ನಾವು ಏನಾದ್ರೂ ಒಂದು ಬೇರೆ ಫೋಕಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಪಿಕಪ್ ಮಾಡಕ್ಕೆ ಟ್ರಾಫಿಕ್ ಇದೆ ಅದರ ಇದ್ರಲ್ಲಿ ಇರ್ತೀವಿ, ಅದ್ರದ್ದು ನೆನಪಿಲ್ಲ ಆಗಿದ ನಂತರ ನಮ್ಗೆ ಗೊತ್ತಾಗಿಲ್ಲ. ಹೌದೌದು. ಸಿಟಿ ಡ್ರೈವಿಂಗ್ ಅಲ್ಲಿ ನೋಡಿ ಎಷ್ಟೆಲ್ಲ ಇದೆ ಕಲೀಲಿಕ್ಕೆ ಅಲ್ವಾ, ಸಾಕಷ್ಟು ಇದೆ. ಮೇನ್ ಬಸ್ ಅಲ್ಲಿ ನಾವು ಹೇಳೋದಂದ್ರೆ ಬ್ಲೈಂಡ್ ಸ್ಪಾಟ್ ತುಂಬಾ ಜಾಸ್ತಿ. ಇವಾಗ ನೋಡ್ತಾ ಇರ್ಬೋದು ಅಲ್ಲಿ ಕಾರ್ ಈಗ ಮಿರರ್ ಅಲ್ಲಿ ಏನ್ ಕಾಣಿಸ್ತಾ ಇಲ್ಲ ಅಲ್ಲ, ಇಲ್ಲಿ ಏನ್ ಕಾಣಿಸುದಿಲ್ಲ, ಮಿರರ್ ಅಲ್ಲಿ ಏನ್ ಕಾಣಿಸ್ತಾ ಇಲ್ಲ. ಬಟ್ ಸೈಡ್ ಅಲ್ಲಿ ನೋಡಿದ್ರೆ ಬದಿ ನೋಡಿದ್ರೆ ಸೈಡ್ ಅಲ್ಲಿ ಜನ ಇರ್ತಾರೆ ಅಲ್ವಾ, ನಿಜವಾಗ್ಲೂ ಏನ್ ಕಾಣಿಸ್ತಿಲ್ಲ. ಅದು ನಮ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಹೇಳುದು ಅದೇ, ಸಣ್ಣ ಗಾಡಿಯವರಿಗೆ ದೊಡ್ಡ ಗಾಡಿಯವರ ಹತ್ರದಲ್ಲಿ ಬರುವಾಗ ಒಂದ್ ಸ್ವಲ್ಪ ಜಾಗ್ರತೆ ಆಗ್ತದೆ ಅಂತ. ಆಗಿದ ನಂತರ ಏನು ಮಾಡಕ್ಕಾಗಲ್ಲ. ನಮ್ ಸೇಫ್ಟಿ ನಮ್ಗೆ, ಅವ್ರ ಸೇಫ್ಟಿ ಅವ್ರಿಗೆ. ಕರೆಕ್ಟ್. ಈ ಸಣ್ಣ ಗಾಡಿಯವರಿಗೆ ಒಂದು ಮೆಸೇಜ್ ಇದು ಅಲ್ವಾ, ಅದೊಂದು ಮೆಸೇಜ್ ನಮ್ ಕಡೆಯಿಂದ, ದೊಡ್ಡ ಗಾಡಿಯವರ ಕಡೆಯಿಂದ ಅದೊಂದು ಮೆಸೇಜ್. ಅದು ಯಾವ್ದು ಆಗಿರ್ಲಿ, ಬೇಕಾದ್ರೆ ಬಸ್ ಆಗಿರ್ಲಿ, ರೋಡ್ ಗಾಡಿ ಆಗಿರ್ಲಿ, ಟ್ರಕ್ ಆಗಿರ್ಲಿ, ಅದೇ ಪ್ರತಿಯೊಂದು ದೊಡ್ಡ ಗಾಡಿಯಲ್ಲಿ ಬ್ಲೈಂಡ್ ಸ್ಪಾಟ್ ತುಂಬಾ ಜಾಸ್ತಿ ಇದೆ. ಕಾಣುದಿಲ್ಲ. ಸಣ್ಣ ಗಾಡಿಯವರು ಬರುವವರು ಒಂದ್ ಸ್ವಲ್ಪ ಜಾಗೃತ ಮಾಡ್ಕೊಂಡು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯಾವಾಗ ಆಲೋಚನೆ ಮಾಡ್ಕೊಂಡು ಬರ್ಬೇಕು. ನಮ್ ಗಾಡಿ ಏನಾಗಲ್ಲ, ಟಚ್ ಆಗುತ್ತೆ, ಟಚ್ ಆದ್ರೆ ಒಂಚೂರು ಡೆಂಟ್ ಆಗುತ್ತೆ, ಹೋಗುತ್ತೆ. ಅದೇ ಬೈಕ್ ನವರು ಇದೆಲ್ಲ ಇದ್ರೆ ಸೊ ಅವ್ರ ಕಾಲಿಗೆ ಟಚ್ ಆಗುತ್ತೆ. ಒಮ್ಮೊಮ್ಮೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದು ಪಕ್ಕದಲ್ಲೇ ಬರ್ತಾರೆ, ಏನಾದ್ರು ಬೆಂಡ್ ಆಗಿಬಿಟ್ಟು ಟೈರ್ ಆಗಿ ಬಂದ್ರೆ ಜೀವಕ್ಕೆ ಗಾಡಿ ಏನಾದ್ರೂ ಆದ್ರೂ ಮಾಡ್ಬೋದು, ಗಾಡಿ ಮಾಡ್ಬೋದು, ಬಟ್ ಜೀವಕ್ಕೆ ಏನಾದ್ರೂ ಅದು ಏನ್ ಮಾಡಕ್ಕಾಗಲ್ಲ. ನಂತರ ಗಾಡಿ ಟಚ್ ಆಗುತ್ತೆ, ಅವ್ರು ಹೇಳ್ತಾರೆ ಕೇಸ್ ಇದು ಅದಂತ ಹೇಳ್ತಾರೆ, ಅದು ಮತ್ತೆ ವಿಷಯ. ಕರೆಕ್ಟ್. ಬಟ್ ನಮ್ ಸೇಫ್ಟಿ ನಾವು ಮಾಡ್ಕೊಂಡು ಹೋಗ್ಬೇಕು ಅಲ್ವಾ, ನಿಜವಾಗ್ಲು. ಇವಾಗ ನಾವು ಕ್ರಾಸ್ ಆದ್ವಿ ಅಲ್ಲ, ಮುಗೀತು, ಇನ್ನು ಕಿರಿಕಿರಿ ಇಲ್ಲ ಇವಾಗ ಅಲ್ಲ. ಲೈಕ್ ವೆಡ್ನೆಸ್ಡೇ ಈ ಬ್ರಿಡ್ಜ್ ಬಂದಿರುತ್ತೆ, ಕ್ಲೋಸ್ ಇರುತ್ತೆ. ಯಾವ್ದು ಇದು ಬ್ರಿಡ್ಜ್? ಈ ಬ್ರಿಡ್ಜ್ ಇದೆಯಲ್ಲ, ನಾವು ಹೋಗ್ತಾ ಇದ್ದೀವಿ. ಹೌದು, ಈ ಬ್ರಿಡ್ಜ್ ಕ್ಲೋಸ್ ಇರುತ್ತೆ, ಅವಾಗ ನಾವು ಕೆಳಗಿಂದ ಹೋಗ್ಬೇಕಾಗುತ್ತೆ. ಓಕೆ, ಅದ್ಯಾಕೆ ಅದು ಬಂದಿರುತ್ತೆ? ಅದು ವೆಡ್ನೆಸ್ಡೇ ಮೇಂಟೆನೆನ್ಸ್ ಅಂತ ಅದಕ್ಕೋಸ್ಕರ ಬಂದಿರುತ್ತೆ, ಕ್ಲೋಸ್ ಇರುತ್ತೆ. ಕ್ಲೋಸ್ ಇರುತ್ತೆ. ಈ ಬ್ರಿಡ್ಜ್ ಇವಾಗ ನೋಡಿ ಫುಲ್ ಫ್ರೀ ಇದೆ. ಅದೇ ವೆಡ್ನೆಸ್ಡೇ ದಿನ ಇದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಫುಲ್ ಹೆವಿ ಟ್ರಾಫಿಕ್ ಇರುತ್ತೆ ಆ ಟೈಮಲ್ಲಿ. ಓಕೆ ಓಕೆ. ಇನ್ನು ನೆಕ್ಸ್ಟ್ ಸ್ಟಾಪ್ ಯಾವುದು ನಮ್ಗೆ? ನೆಕ್ಸ್ಟ್ ಸ್ಟಾಪ್ ಇವಾಗ ನಮ್ಗೆ ನೆಲಮಂಗಲ ಡೈರೆಕ್ಟ್. ಅದೇ ನೆಲಮಂಗಲ ಹೋಗ್ಬಿಟ್ಟು ಒಂದು ವಾಶ್ರೂಮ್ ಆಗಿ ಊಟಕ್ಕೆ ಒಂದು 10 ನಿಮಿಷ ಟೈಮ್ ಇರುತ್ತೆ. ಊಟ ಮಾಡ್ಕೊಂಡು ಊಟ ಯಾರು ಮಾಡಕ್ಕೆ ಊಟ ಮಾಡ್ಕೊಂಡು ಅದ ನಂತರ ನಾನ್ ಸ್ಟಾಪ್. ಮತ್ತೆ ನಾನ್ ಸ್ಟಾಪ್ ಅದ ನಂತರ ನಮ್ಮ ಫಸ್ಟ್ ಸ್ಟಾಪ್ ಆ ಕಡೆಯಿಂದ ಧರ್ಮಸ್ಥಳ. ಸರ್, ಇವರ ಹತ್ರ ಎಷ್ಟು ಗಾಡಿ ಇದೆ? ಕರೆಂಟ್ ಇವಾಗ 2 ಗಾಡಿ ಓಡ್ತಾ ಇದೆ. ಓಕೆ. ಸೊ 2 ಗಾಡಿ ರೆಡಿ ಆಗಿದೆ. ಓಕೆ. ಸೊ ನಾಳೆ ನಾಡ್ದು ಗಾಡಿ ಬರ್ಬೋದು ಊಟಿಗೆ. ನೆಕ್ಸ್ಟ್ ನಮ್ದು ಇವಾಗ ಧರ್ಮಸ್ಥಳ ಮಾತ್ರ ಸರ್ವಿಸ್ ಇರೋದು. ಓಕೆ. ನೆಕ್ಸ್ಟ್ ವೀಕಿಂದ ಬ್ಯಾಂಗ್ಳೂರಿಂದ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ. ಬ್ಯಾಂಗ್ಳೂರಿನಿಂದ ಬ್ಯಾಂಗ್ಳೂರ್ ರೂಟಿಗೆ ಗಾಡಿ ಆಗ್ತದೆ. ಅದು ಬಯೋಟಾಯ್ಲೆಟ್, ಓಕೆ, ವಾಶ್ರೂಮ್ ಇರುತ್ತೆ. Puede. ಅಂತಲ್ಲ
ಎಸ್ ವೀಕ್ಷಕರೇ, ನಾವು ಇವಾಗ ನೆಲಮಂಗಲದಿಂದ ಹೊರಟಿದ್ದೇವೆ. ಬೆಂಗಳೂರಿನಿಂದ ಮಣಿಪಾಲಕ್ಕೆ ಸರಿಸುಮಾರು 400 420 ಕಿಲೋಮೀಟರ್ ತನಕ ಆಗುತ್ತೆ. ಈ ಪ್ರಯಾಣದ ಸಮಯ ಬಂದುಬಿಟ್ಟು 8 ರಿಂದ 9 ಗಂಟೆ ಬೇಕಾಗುತ್ತೆ. ಹಾಗೆಯೇ ರೂಟ್ ಬಂದುಬಿಟ್ಟು ಬೆಂಗಳೂರು, ನೆಲಮಂಗಲ, ಕುಣಿಗಲ್, ಹಾಸನ, ಸಕಲೇಶ್ಪುರ, ಚಾರ್ಮಾಡಿ ಘಾಟ್, ಮಂಗಳೂರು, ಉಡುಪಿ, ಮಣಿಪಾಲ. ಇಲ್ಲಂತ ಹೇಳಿದರೆ ಬೆಂಗಳೂರು, ಶಿವಮೊಗ್ಗ, ಆಗುಂಬೆ ಘಾಟ್, ಉಡುಪಿ, ಮಣಿಪಾಲ ವಯ ಧರ್ಮಸ್ಥಳ, ಕಾರ್ಕಳಾಗಿ ಮಣಿಪಾಲಗೆ ಸಹ ಬರ್ಬೋದು. ಎಸ್ ವೀಕ್ಷಕರೇ, ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯ್ತಂತ ಅಂದ್ಕೊಳ್ತೇನೆ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟಿನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಇದು ತುಂಬ ಜನರ ಒಂದು ರಿಕ್ವೆಸ್ಟ್ ವ್ಲಾಗ್ ಆಗಿತ್ತು. ಕ್ಯಾಬಿನ್ ರೈಡ್ ಮಾಡಿ ಹಾಕಿ ತೋರಿಸಿ ಯಾವ ಥರ ಇರುತ್ತೆ ಕ್ಯಾಬಿನ್ ರೈಡ್ ಅಂತ. ಸಾಧ್ಯವಾದರೆ ನೀವು ಹೇಳಿರುವಂತಹ ವ್ಲಾಗನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.